ಇಂಗ್ಲೀಷಲ್ಲಿ ಒಂದು ಲೈನ್ ಇದೆ ಸರ್, ಶಿಪ್ ದಟ್ ವೇಟ್ಸ್ ಫಾರ್ ದ ಪರ್ಫೆಕ್ಟ್ ಸೇಲ್ ವಿಲ್ ನೆವರ್ ಸೇಲ್. ಅಂದರೆ ಕನ್ನಡದ ಅನುವಾದ, ಯಾವ ದೋಣಿ ಗಾಳಿಗೋಸ್ಕರ ಕಾದು ಕೂರತ್ತೋ ಅದು ಯಾವತ್ತೂ ದೋಣಿ ನೀರಿಗೆ ಇಳಿಯೋದೇ ಇಲ್ಲ ಅಂತ ಒಂದು ಮಾತಿದೆ. ಇದೆಲ್ಲ ಕೇಳಿದಾಗ ಕೆಲವು ಸತಿ ಎಲ್ಲರ ಜೀವನದಲ್ಲೂ ಓಕೆ ಇದು ಮಾಡೋದಕ್ಕೆ ಇದು ಸರಿ ಸಮಯನ, ನಾನು ರೆಡಿ ಇದ್ದೀನ, ಈ ಥರ ಕೆಲವು ಇದು ಬರುತ್ತೆ. ಸೊ ಇದನ್ನು ಹೇಳಿದಾಗ ನಿಮ್ಮ ಒಂದು ಲೈಫ್ನ ಯಾವ ಘಳಿಗೆ ಅಥವಾ ಘಟನೆ ಒಂದು ಭಾಗ ಜ್ಞಾಪಕಕ್ಕೆ ಬಂತು? ಇಲ್ಲ, ನನ್ನ ಬದುಕಲ್ಲಿ ಆರಂಭದ ದಿನಗಳಲ್ಲಿ ಹಣಕಾಸಿನ ಒತ್ತಡ ಹೆಚ್ಚಿತ್ತು. ಯಾಕಂದರೆ ತಂದೆ ತೀರು ಹೋದ್ಮೇಲೆ ತಾಯಿಯೊಬ್ಬಳು ನನ್ನ ಅಣ್ಣನನ್ನು ಬೆಳೆಸಬೇಕು ಅಂದರೆ ಎಷ್ಟು ಕಷ್ಟಪಡ್ತಾಯಿದ್ಲು ಅದು ಗೊತ್ತಿತ್ತು. SSLC ಮಟ್ಟಕ್ಕೆ ಬಂದಾಗ ಆಕೆ ಹೇಳಿದ್ದು ಒಂದೇ ಮಾತು, ನಮ್ಮ ಮನೆಯಲ್ಲಿ ಮೊದಲ ಬಾರಿಗೆ SSLCಯನ್ನು ಮೊದಲ ಸಲವೇ ಉತ್ತೀರ್ಣ ಆದದ್ದು ನೀನು, ತುಂಬ ಸಂತೋಷದ ವಿಚಾರ. ಓದಬೇಕು ಅಂತ ನಿನಗೂ ಆಸಕ್ತಿ ಇದೆ, ಕಲಿಸ್ಬೇಕು ಅಂತ ನಮಗೂ ಆಸಕ್ತಿ ಇದೆ, ಆದರೆ ಅರ್ಥವ್ಯವಸ್ಥೆ ಹದಗೆಟ್ಟಿರೋ ಕಾರಣ ಓದ್ಸೋಕ್ಕಾಗಲ್ಲ. ಹಾಗಂತ ಹೇಳಿ ನೀನು ಕೆಲಸಕ್ಕೆ ಹೋಗಬೇಕು, ದುಡ್ಕೊಂಡು ಬರಬೇಕು ಅನ್ನೋ ಒತ್ತಡವೂ ಹಾಕೋಲ್ಲ. ನೀನು ಓದ್ತೇನೆ ಅನ್ನೋದಾದರೆ ಅದಕ್ಕೆ ಬೇಕಾಗುವ ಹಣಕಾಸಿನ ಅಗತ್ಯತೆ ಏನಿದೆ ಅದನ್ನು ನೀನೇ ದುಡ್ಕೋಬೇಕು. ದುಡ್ಕೊಂಡು ಓದ್ತೇನೆ ಅಂದರೆ ಓದು, 2 ಹೊತ್ತು ಊಟ ಹಾಕಲಿಕ್ಕೆ ನನಗೆ ಕಷ್ಟ ಇಲ್ಲ. ಈ ಮಾತನ್ನು ಅಮ್ಮ ಹೇಳಿದಾಗ ನನ್ನ ಮುಂದೆ ದೊಡ್ಡ ಸವಾಲಿತ್ತು. ಒಂದು ರೀತಿಯಾದ ಸ್ವಾಭಿಮಾನವೋ ಮತ್ತೊಂದೋ ಗೊತ್ತಿಲ್ಲ. ಬಂಧುಗಳ ಹತ್ತಿರ ಕೈ ಚಾಚಕ್ಕೆ ಹೋಗಲಿಲ್ಲ. ಯಾಕಂದರೆ ಒಂದು ಕಾಲದಲ್ಲಿ ತುಂಬ ಶ್ರೀಮಂತವಾಗಿದ್ದ ನಮ್ಮ ಮನೆತನ ಕೆಲವು ಕಾರಣಗಳಿಂದ ಎಲ್ಲವನ್ನು ಕಳ್ಕೋಬೇಕಾಯಿತು. ಇವತ್ತು ನಾವು ಬಡವರಾಗಿದ್ದೇವೆ, ಯಾರೂ ಹತ್ರಕ್ಕೆ ಬರಲ್ಲ. ನಮ್ಮನ್ನು ಕಂಡ್ರೆ ಪಕ್ಕದ ರಸ್ತೆಯಲ್ಲೂ ಹೋಗ್ಬಿಡ್ತಾರೆ. ಹಾಗಿರೋವಾಗ ಅವ್ರ ಹತ್ರ ಹೋಗಿ ಕೇಳಿ ಇಲ್ಲ ಅಂತ ಅನ್ನಿಸ್ಕೊಳ್ಳೋದು ಯಾಕೆ? ಹಾಗಾಗಿ ಯಾವ ಬಂಧುವಿನ ಹತ್ರನೂ ಹಣ ಕೇಳಲಿಲ್ಲ. ಉಳಿದದ್ದೇನು ದಾರಿ ನನಗೆ? ಮಕ್ಕಳಿಗೆ ಪಾಠ ಹೇಳೋಕ್ಕೆ ಶುರು ಮಾಡಿದೆ. ಒಂದಷ್ಟು ಹಣ ಬಂತು. ನನ್ನ ಅಗತ್ಯಕ್ಕೆ ಬೇಕಾಗುವಷ್ಟು ಹಣ ಇಟ್ಕೊಂಡು ಉಳಿದ ಹಣದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅಮ್ಮನಿಗೆ ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ ಪತ್ರಿಕೆಗಳಿಗೆ ಬರೆದರೆ ಹಣ ಬರುತ್ತೆ ಅನ್ನೋ ವಿಚಾರ ಗೊತ್ತಾದಾಗ ಸೈನ್ಸ್ ರಿಪೋರ್ಟರ್ ಅನ್ನೋ ಪತ್ರಿಕೆಯಲ್ಲಿ ಬರ್ತಾ ಇದ್ದ ಇಂಗ್ಲೀಷ್ ವಿಜ್ಞಾನ ಲೇಖನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೆ. 10 ರೂಪಾಯಿ 20 ರೂಪಾಯಿ ಹಣ ಬರೋದಾಗ. ಹಾಗೆ ಕಾರ್ಟೂನ್ಗಳನ್ನು, ವ್ಯಂಗ್ಯ ಚಿತ್ರಗಳನ್ನು ಬರೀತಾ ಇದ್ದೆ. ಒಂದು ವ್ಯಂಗ್ಯ ಚಿತ್ರ ಪ್ರಕಟವಾದರೆ 3 ರೂಪಾಯಿ ಕೊಡೋರು. ಸ್ವಲ್ಪ ಹಣ ತಂದು ಕೊಡ್ತು ನನಗದು. ಆಮೇಲೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಯಶವಂತಪುರದಲ್ಲಿದೆ ಕಾರ್ಖಾನೆ. ಅಲ್ಲಿ ಮೊದಲ ಬಾರಿಗೆ ಪಾಯಿಂಟನ್ನು ಡಿಟರ್ಜೆಂಟನ್ನು ಆರಂಭಿಸಿದ್ರು. ಬಟ್ಟೆ ಒಗೆಯೋ ಮಾರ್ಜಕವನ್ನು, ಡಿಟರ್ಜೆಂಟ್ ಪಾಯಿಂಟ್ ಅಂತ. ಆಗ ಅಲ್ಲಿ ಕೆಲಸ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತೇವೆ ಅಂತ ಗೊತ್ತಾದಾಗ ನಾನು ಹೋದೆ. ನನ್ನ ಜೊತೆ 2 ಗೆಳೆಯರು ಬಂದರು, 3 ಜನ ಹೋದ್ವಿ. 1 ಪ್ಯಾಕೆಟ್ ಪೌಡರನ್ನು ಸಿದ್ಧಪಡಿಸಿದ್ರೆ 3 ಪೈಸೆ ಕೊಡೋರು ನಮಗೆ. ನಾವೇನು ಮಾಡಬೇಕಾಗಿತ್ತು? ಪೌಡರ್ ತಂದಿಡ್ತಾರೆ, ಪ್ಯಾಕೆಟ್ಸ್ ತಂದಿಡ್ತಾರೆ, ಗೋಂದು ತಂದಿಡ್ತಾರೆ. ಒಬ್ಬ ಮೊದಲನೇವನು ಆ ಪ್ಯಾಕೆಟ್ನ ಕೆಳಗಡೆ, ಆ ಕಾರ್ಟನ್ನ ಕೆಳಭಾಗ ಇರುತ್ತಲ್ಲ, ಆ ಕೆಳಭಾಗಕ್ಕೆ ಗೋಂದನ್ನು ಹಚ್ಚಿ ಒಣಗಿಸ್ಬೇಕು. ಎರಡನೇವನು 400 ಗ್ರಾಮ್ ಪೌಡರನ್ನು ತೂಕ ಮಾಡಿ ಅದಕ್ಕೆ ಹಾಕಬೇಕು. ಮೂರನೇವನು ಮೇಲ್ಗಡೆ ಇರ್ತಕ್ಕಂಥ ಇದೆಯಲ್ಲ ಮುಚ್ಚಳ, ಅದಕ್ಕೆ ಗೋಂದು ಹಾಕಿ ಅಂಟಿಸ್ಬೇಕು. ಹೀಗೆ 1 ಪ್ಯಾಕೆಟ್ ಸಿದ್ಧಪಡಿಸಿದ್ರೆ 3 ಪೈಸೆ, ಅಂದರೆ ಒಬ್ಬೊಬ್ಬನಿಗೆ 1 ಪೈಸೆ. ಓಹೋ. ನನ್ನ ಮಗನಿಗೆ ಹೇಳಿದ್ರೆ ಕತೆ ಹೊಡಿತಿದೀಯಾ ನೀನು ಅಂತಾನೆ. ಯಾರು ನಂಬಲ್ಲ 1 ಪೈಸೆಗೆ ನಾವು ಕೆಲಸ ಮಾಡಿದ್ವಿ ಅಂದರೆ ಮಾಡಿದ್ದು ಸತ್ಯ. ಹಾಗಾಗಿ ಒಂದು ದಿನಕ್ಕೆ 100, 150
ಎಷ್ಟು ಪ್ಯಾಕೆಟ್ಗಳಾಗುತ್ತೋ ಸಂಜೆ ಹೊತ್ತು, ಇಡೀ ದಿನ ಅಲ್ಲ ಇದು. ನಮ್ಮ ಓದೆಲ್ಲ ಮುಗಿಸ್ಕೊಂಡು ಸಂಜೆ ಹೋದಾಗ 6 ಗಂಟೆಯಿಂದ ಒಂದು 8 ಗಂಟೆವರೆಗೂ 8:30ವರೆಗೂ ಮಾಡ್ತಾಯಿದ್ವಿ. ಅಲ್ಲಿ ಯಶವಂತಪುರ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ವಿ. ಅಲ್ಲಿಗೆ ನಡ್ಕೊಂಡು ಹೋಗ್ತಾಯಿದ್ವಿ. ನಡ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿ ಬರುವಾಗ ತಿಂಗಳ ಕೊನೆಯಲ್ಲಿ ಒಂದಷ್ಟು ದುಡ್ಡು ಬರೋದು. ಆ ದುಡ್ಡು ತುಂಬ ಸಹಾಯ ಮಾಡಿದೆ ನಮಗೆ ಆ ದಿನಗಳಲ್ಲಿ. ಹೀಗೆ ನನಗೆ ಬೇಕಾದಂಥ ಹಣಕಾಸಿನ ಅನುಕೂಲತೆಯನ್ನು ನಾನೇ ಮಾಡಿಕೊಂಡೆ. ನೀವು ಹೇಳಿದ್ರಿಯಲ್ಲ, ಶಿಪ್ಪಿನ ಉದಾಹರಣೆ ಕೊಟ್ಟರಲ್ಲ, ಗಾಳಿನ ನಂಬ್ಕೊಂಡು ಹಡಗು ನಾನು ಇವತ್ತು ಶುರು ಮಾಡ್ತೀನಿ ನಾಳೆ ಶುರು ಮಾಡ್ತೀನಿ ಅಂತ ಕೂತೇ ಇರ್ತೀವಿ. ಹಾಗಾಗಿ 1 ಪೈಸೆಗೆ ದುಡಿಯೋದು ಅವಮಾನ ಅಂತ ಅನ್ನಿಸ್ಲಿಲ್ಲ ನನಗೆ. 1 ಪೈಸೆ ಸಿಗುತ್ತಲ್ಲ, ಇವತ್ತು 1 ಪೈಸೆ ಇಲ್ಲ ನನ್ನ ಹತ್ರ. 1 ಪೈಸೆ ಸಿಗುತ್ತಲ್ಲ ನನಗೆ ಸಾಕು. ಇದನ್ನು ಇವತ್ತಿನ ಯಾರು ಏನಾದರೂ ಅಂದ್ಕೊಳ್ಳಿ, ನನಗೇನಾಗಬೇಕು ಅದರಿಂದ? ಇವತ್ತು ಹಸಿವು ಅಂದರೆ ನನಗೆ ಯಾರು ಊಟ ಕೊಡೋರಿದ್ದಾರೆ? ಹಾಗಾಗಿ ಇವತ್ತಿಗೂ ನನಗೆ ಗೆಳೆಯರೇ ಹೃದಯಕ್ಕೆ ಹತ್ತಿರ, ಬಂಧುಗಳಲ್ಲ. ನಿಜವಾಗ್ಲೂ ಎಲ್ಲಿಯ ಶುರು, ಎಲ್ಲಿಯ ತಿರುವು, ಎಲ್ಲಿಯ ಹಸಿವು, ಎಲ್ಲಿಯ ನೀವು ಕಟ್ಟಿಕೊಂಡಂಥ ಜೀವನ, ಡಾಕ್ಟ್ರಾಗಿ, ಟೀಚರಾಗಿ, ಹೋಸ್ಟ್ ಆಗಿ, ಆ್ಯಂಡ್ ಎಲ್ಲದಕ್ಕೂ ಮೀರಿದ ಒಂದು ಜ್ಞಾನ ಭಂಡಾರವಾಗಿ ಕೂತಿದ್ದೀರಾ. ವಾಟ್ ಅ ಲೈಫ್ ಸರ್. ಅನೇಕ ರಾತ್ರಿಗಳನ್ನು ಊಟ ಇಲ್ಲದೆ ಕಳೆದಿದ್ದೇವೆ, ಉಪವಾಸದಲ್ಲಿ ನಿದ್ರೆ ಮಾಡಿದ್ದೇವೆ. ತುಂಬ ಹಸಿವಾದಾಗ ಏನು ಮಾಡೋದು? ಎಷ್ಟೊಂದು ನೀರು ಕುಡಿತೀರಾ? ಅದಕ್ಕೆ ನಾನು ಕಂಡುಕೊಂಡಿದ್ದಂಥ ಒಂದು ಉಪಾಯ ಅಂದರೆ ಗುಂಡುಕಲ್ಲು. ನಾವೆಲ್ಲ ಈ ರುಬ್ಬೋ ಕಲ್ಲು, ಹಿಟ್ಟು ರುಬ್ಬೋಕ್ಕೆ ಉಪಯೋಗಿಸ್ತಾರಲ್ಲ, ಆ ಥರ ಕಲ್ಲಿರೋದು. ಆ ಕಲ್ಲು ಜೊತೆಗೆ ಇನ್ನೊಂದು ಪುಟ್ಟ ಕಲ್ಲು ಇರ್ತಾಯಿತ್ತು. ಆ ಕಲ್ಲನ್ನು ಈ ಮೆಣಸಿನ್ಕಾಯಿ ಜಜ್ಜೋದಕ್ಕೆ ಅಥವಾ ಲವಂಗ ಜಜ್ಜೋದಕ್ಕೆ, ಚಕ್ಕೆ ಜಜ್ಜೋದಕ್ಕೆ ಅದು ನೇರವಾಗಿ ಹಾಕಿ ರುಬ್ಬೋದು ಕಷ್ಟ. ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ರುಬ್ಬೋದು ಸುಲಭ, ಮಸಾಲೆ ರುಬ್ಬಬೇಕಾದ್ರೆ. ಆ ಕಲ್ಲೊಂದು ಇಟ್ಕೋತಾಯಿದ್ರು. ಆ ಕಲ್ಲನ್ನ ಹೊಟ್ಟೆ ಮೇಲೆ ಇಟ್ಕೋತಾಯಿದ್ವಿ. ಆ ಕಲ್ಲಿನ ಮೇಲೆ ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ಅದು ಭಾರ ಬಿಡುತ್ತಲ್ಲ, ಆ ಭಾರದಲ್ಲಿ ಈ ಹಸಿವಿನ ನೋವು ಕಡಿಮೆ ಆಗುತ್ತೆ. ಇದರ ಮಹತ್ವ ನನಗೆ ಗೊತ್ತಾಗಿದ್ದು ನಾನು MBBS ಮಾಡುವಾಗ. ಅಲ್ಲಿ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಮಂಡಿ ಆರೋಗ್ಯವಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಹ್ಯಾಮರ್ ತೊಗೊಂಡು, ರಬ್ಬರ್ ಹ್ಯಾಮರ್ ತೊಗೊಂಡು ಇಲ್ಲಿ ಹಿಂಗೆ ಕುಟ್ತಾರೆ. ಹಿಂಗೆ ಕುಟ್ಟಬೇಕಾದ್ರೆ ನನ್ನ ಗಮನ ಪೂರ್ತಿ ಅದರ ಮೇಲೆ ಇರುತ್ತೆ. ಅಯ್ಯೋ, ಸುತ್ತಿಗೆಯಿಂದ ಹೊಡಿತಾ ಇದ್ದಾರೆ ಅಲ್ಲಿ, ಇವರಂತ ಡಾಕ್ಟ್ರ್ ಇವರು ಅಂತ. ಸೊ ನನ್ನ ಗಮನ ಬೇರೆ ಕಡೆಗೆ ಸೆಳಿಬೇಕು. ಅವಾಗೇನು ಮಾಡ್ತಾರೆ, ಈ ರೀತಿ ಇಟ್ಕೋಬೇಕು ಅಂಗೈಗಳನ್ನು, ಒಂದರಲ್ಲಿ ಒಂದು ಸೇರಿಸ್ಬಿಟ್ಟು ಜೋರಾಗಿ ಎಳಿಬೇಕು. ಹಿಂಗೆ ಇದು ಈ ಕಡೆಗೆ, ಇದು ಈ ಕಡೆಗೆ. ಹೀಗೆ ಎಳೆದಾಗ ಏನಾಗುತ್ತೆ ಹೇಳಿ? ನನ್ನ ಗಮನ ಪೂರ್ತಿ ಇದ್ರ ಮೇಲಿದೆ. ಹೀಗೆ ಎಳೆದಾಗ ಇಲ್ಲಿ ಪರೀಕ್ಷೆ ಮಾಡ್ತಾರೆ, ಸುಲಭವಾಗಿ ನಡೆಯುತ್ತೆ. ನನ್ನ ಮನಸ್ಸಿನ ನಿಯಂತ್ರಣ ಇದ್ರ ಮೇಲಿಲ್ಲ. ಸೊ ಇದರ ಸಹಜ ಸ್ವರೂಪ ಏನಿದೆ ಆಚೆ ಬರ್ತದೆ. ಇಲ್ಲಿ ಹೊಡಿತಾರೆ, ನೋವಾಗುತ್ತೆ, ಎಲ್ಲ ನಿಜವೇ, ಆದರೆ ನನ್ನ ಗಮನಕ್ಕೆ ಬರೋಲ್ಲ. ಈ ರೀಇನ್ಫೋರ್ಸ್ಮೆಂಟು ಆ ಕಲ್ಲನ್ನು ಹೇರಿದಾಗ ಆ ಒಳಗೆ ಇದ್ದಂಥ ಹಸಿವಿನ ನೋವು ಅದು ಕಡಿಮೆ ಆಗುತ್ತೆ ತಕ್ಷಣಕ್ಕೆ. ಸೊ ಹೀಗೆಲ್ಲ ಯಾರು ಈ ಥರ ಎಲ್ಲ ಐಡಿಯಾ ಕೊಟ್ಟರು ಸರ್ ನಿಮಗೆ? ಜೀವನ ಎಲ್ಲವನ್ನು ಕಲಿಸೋದು ಜೀವನವೇ.